ಲಕ್ಷ ಕೆಲಸಗಳು. ಸೊ ಇವಾಗ ಮನೀಶ್ ಗೌಡರು ನೆಕ್ಸ್ಟ್ ಒಂದು 2 ಓವರ್ಗೆ ಬ್ಯಾಟಿಂಗ್ ಅನ್ನ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಅವಾಗ ಒಂದು 50+ ಸ್ಕೋರ್ ನ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ ಋಷಿಕಾ ಗೋಲ್ಡನ್ ಸ್ಟ್ರೈಕರ್ಸ್ಗೆ. ಇವಾಗ ಬೌಲಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಜಾನ್ಸನ್. ಫಸ್ಟ್ ಓವರ್ ಬೌಲಿಂಗ್ ಮಾಡಿದ್ರು, ಇವಾಗ ಸೆಕೆಂಡ್ ಓವರ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ. ಫಸ್ಟ್ ಓವರ್ ಬೌಲಿಂಗ್ ಮಾಡಿದಾಗ ಪವರ್ ಪ್ಲೇ ಇತ್ತು, ಇವಾಗ ಪವರ್ ಪ್ಲೇ ಇಲ್ಲ. ಸೊ ಯಾವ ತರ ಬೌಲಿಂಗ್ ಮಾಡ್ತಾರೆ ನೋಡ್ಬೇಕು. ಫಸ್ಟ್ ಓವರ್ ಸ್ವಲ್ಪ ಕಾಟ ಕೊಟ್ಟಿದ್ರು ಬ್ಯಾಟ್ಸ್ಮನ್ ಮನೀಶ್ ಗೌಡ. ಸೊ ಇವಾಗ ಪವರ್ ಪ್ಲೇ ಇಲ್ಲ, ಬೌಲರ್ ಡಾಮಿನೇಟ್ ಮಾಡ್ತಾರೆ ಅಥವಾ ಮತ್ತೆ ಬ್ಯಾಟ್ಸ್ಮನ್ ಡಾಮಿನೇಟ್ ಮಾಡ್ತಾರೆ ನೋಡ್ಬೇಕು. ಫೀಲ್ಡಿಂಗ್ ಕೂಡ ತುಂಬಾನೇ ಚೇಂಜಸ್ ಮಾಡಿಕೊಂಡಿದ್ದಾರೆ. ಸೆನ್ಸಿಬಲ್ ಡೆಲಿವರಿ, ಈಕ್ವಲ್ ವೆಲ್ ಟೈಮ್ ಬಂದ ಬ್ಯಾಟ್ಸ್ಮನ್ ಚೆನ್ನಾಗಿ ಶಾಟ್ ಸೆಲೆಕ್ಷನ್ ಮಾಡಿಕೊಂಡ್ರು. ಸಿಂಗಲ್ ರನ್ ಬಂದಿದೆ ಶಾರ್ಟ್ ಕವರ್ಸ್ ಮೇಲೆ. ಪ್ರೊಟೆಕ್ಷನ್ ನೋಡಬಹುದು, ಬಿಗ್ ಕವರ್ ಫಾರ್ಮ್ ಅಲ್ಲಿ ಪ್ರೊಟೆಕ್ಷನ್ ಕವರ್ಸ್ ಇದೆ. ಸ್ವಲ್ಪ ಕಷ್ಟ ಆಗಿದೆ ಯಾಕಂದ್ರೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಈಚ್ ಅಂಡ್ ಎವ್ರಿ 36 ಬಾಲ್. ಸೊ ಈಚ್ ಅಂಡ್ ಎವ್ರಿ 19 ಇವಾಗ ಸ್ಕೋರ್ ಗೋಲ್ ಇರೋದು. 2.1 ಓವರ್ ಕಂಪ್ಲೀಟ್ ಆಗಿದೆ. 1 ವಿಕೆಟ್ ನ ಕೂಡ ಕಳ್ಕೊಂಡಿರೋದು ಋಷಿಕಾ ಗೋಲ್ಡನ್ ಸ್ಟ್ರೈಕರ್ಸ್. ಮತ್ತೆ ಶಾಟ್ ನೋಡ್ಬೋದು ಯಾವ ತರ ಕಟರ್ ಡೆಲಿವರಿ ಯೂಸ್ ಮಾಡಿಕೊಂಡ್ರು. ಇದು ಆಫ್ ಕಟರ್ ಡೆಲಿವರಿ, ಬ್ಯಾಟ್ಸ್ಮನ್ ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ನೋಡ್ಬೋದು. ಫಸ್ಟ್ ಓವರ್ ಯಾವ ತರ ಸ್ಟಾರ್ಟ್ ತಗೊಂಡಿದ್ರು ಋಷಿಕಾ ಗೋಲ್ಡನ್ ಸ್ಟ್ರೈಕರ್ಸ್.